ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ರಂಗಮಂದಿರದಲ್ಲಿ ಜರುಗಿದ ಆದಿಗುರು ಶಂಕರಾಚಾರ್ಯರ ಜಯಂತಿ ಆಚರಣೆ. ಸನಾತನ ಹಿಂದೂ ಧರ್ಮ ಉಳಿಸುವಲ್ಲಿ ಶಂಕರಾಚಾರ್ಯರ ಕೊಡುಗೆ ಅಪಾರವಾಗಿದೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಬ್ರಾಹ್ಮಣ ಸಮುದಾಯದ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ. ಮಹಿಳೆಯರ ಪ್ರತಿಭೆಗೆ ವೇದಿಕೆಯಾದ ಐಕಾನ್ ಆಫ್ ಡೆಕ್ಕನ್ ಫ್ಯಾಷನ್ ಶೋ. ಪ್ರತಿಭಾವಂತರಿಗೆ ವೇದಿಕೆ ಒದಗಿಸುವ ಕಾರ್ಯ ಶ್ಲಾಘನೀಯ. ಸಚಿವ ರಹೀಂ ಖಾನ್. ಫ್ಯಾಷನ್ ಶೋನಲ್ಲಿ ಒಟ್ಟು 82 ಮಹಿಳೆಯರು ಭಾಗಿ, 7 ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ರಂಜನಾ ಪಾಟೀಲ್. ಭಾಲ್ಕಿ ತಾಲೂಕಿನ ನಿಟ್ರು ಮತ್ತು ಹಜನಾಳ್ ಮಧ್ಯೆ ತಲೆ ಎತ್ತಿದ ಮಣ್ಣು ಮಾಫಿಯಾ. ಅನಧಿಕೃತ ಗುಡ್ಡ ಕೆದರುವಿಕೆಯಿಂದ ಹೊಲಗಳಿಗೆ ನೀರು ನುಗ್ಗುತ್ತಿವೆ. ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಗ್ರಾಮಸ್ಥರಿಂದ ಆಗ್ರಹ. ಇಂತಹ ಮಣ್ಣು ಮಾಫಿಯಾ ವಿರುದ್ಧ ಕ್ರಮ ಯಾವಾಗ? ಜನರ ಪ್ರಶ್ನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇಡೀ ದೇಶವನ್ನು ಕಾಲು ನಡಿಗೆ ಮೂಲಕವಾಗಿ 3 ಬಾರಿ ಸಂಚರಿಸಿ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಪ್ರಯತ್ನಿಸಿದವರು ಆದಿಗುರು ಶಂಕರಾಚಾರ್ಯರು. ಶಂಕರರಂತಹ ವಿಚಾರಧಾರೆಗಳ ಸ್ಮರಣೆಯಿಂದ ಭಾರತ ವಿಶ್ವಗುರು ಆಗಲು ಸಾಧ್ಯ. ಮಾನವನಲ್ಲಿ ತುಂಬಿಕೊಂಡ ಅನಾಚಾರ, ಅಹಂಕಾರ, ಸ್ವಾರ್ಥತೆ ಮತ್ತು ಮತ್ಸರ ದೂರ ಮಾಡಲು ಶಂಕರಾಚಾರ್ಯರ ವಿಚಾರಗಳು ದಾರಿದೀಪವಾಗಿವೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಹೇಳಿದರು. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಿರತಕ್ಕಂತಹ ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತಾಡ್ತಾರೆ. ಗಾಣಗಾಪುರದ ಋಗ್ವೇದ ಬೋಧಕ ಒಂದು ಹರಿಕೇಶ ಕುಲಕರ್ಣಿಯವರು ವಿಶೇಷ ಉಪನ್ಯಾಸವನ್ನು ನೀಡ್ತಾ ಅದ್ವೈತ ಸಿದ್ಧಾಂತದ ಮೂಲಕ ವೇದ ಸಂರಕ್ಷಣೆಯ ಧ್ವಜವನ್ನು ಎತ್ತಿ ಹಿಡಿದ ಮಹಾತತ್ವಜ್ಞಾನಿ ಶಂಕರಾಚಾರ್ಯರಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ವಹಿಸಿ ಮಾತನಾಡಿದರು. ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮರಪಳ್ಳಿ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಸದಾನಂದ್ ಜೋಶಿ, ಅಪ್ಪರಾವ್ ಸೌದಿ, ವೆಂಕಟೇಶ್ ಕುಲಕರ್ಣಿ, ರಮೇಶ್ ಕುಲಕರ್ಣಿ, ಮಂಗಲ ಭಾಗವತ್, ಗ್ರೇಡ್ 2 ತಹಸೀಲ್ದಾರರಾದ ಜಿಯಾ ಉಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೋಹಿತ್ ಗುರುಜಿ ಅವರಿಂದ ವೇದಘೋಷ ನಡೆಸಿಕೊಡಲಾಯಿತು. ವೀರಾಂಜನೇಯ ಬಳಗದಿಂದ ಶಂಕರಾಚಾರ್ಯರ ವಿರಚಿತ ಗುರುಪಾದ ಸ್ತೋತ್ರ ಪಠಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ದೇವಿದಾಸ್ ಜೋಶಿ, ರಮೇಶ್ ಕುಲಕರ್ಣಿ ಉಪಸ್ಥಿತರಿದ್ದರು. ಇದೇ ವೇಳೆ ಪಿಯುಸಿ ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಗ್ಗೆ ನಾನು ತಿಳ್ಕೊಂತ ಈ ದಿನ ಅದೊಂದು ಹೇಳಕ್ ಇಚ್ಛ ಪಡ್ತೀನಿ. ಯಾಕಂದ್ರೆ ಬಹಳ ಸನಾತನ ಹಿಂದೂ ಧರ್ಮದ ಪುನರ್ವಾತಕ ಇದ್ದರು. ಅದೇ ತರ ಮಹಾನ್ ತತ್ವಜ್ಞಾನಿ ನಮ್ಮ ಶಂಕರಾಚಾರ್ಯರು ಇದ್ದರು. ಅವರು ಕೇವಲ ಜೀವನ ಮಾಡಿದ ಓನ್ಲಿ 32 ವರ್ಷ. ಕ್ರಿಸ್ತಶಕ 788 ಜನ್ಮ ತಾಳಿ ಕೇರಳದ ಒಂದು ಚಿಕ್ಕ ಗ್ರಾಮದಲ್ಲಿ 800 ಕ್ರಿಸ್ತಶಕ 820 ಅವರು ಸ್ವರ್ಗವಾಸ ಆದರು. 32 ವರ್ಷದಲ್ಲೇ ಇಡೀ ದೇಶದಲ್ಲಿ 2 ಸಲ ಕಾಲ್ನಡಿಗೆಯಿಂದ ಸುತ್ತಾಡಿದ್ರು. 2 ಸಲ ಕಾಲ್ನಡಿಗೆಯಿಂದ ಸುತ್ತಾಡೋರು. ಎದಕ್ಕೆ? ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಇಡೀ ದೇಶವನ್ನು 2 ಸಲ ಕಾಲ್ನಡಿಗೆ ನಡೆದ್ರು. 32 ವರ್ಷದಲ್ಲೇ 4 ಶಕ್ತಿ ಪೀಠಗಳನ್ನು ಅವರು ರಚನೆ ಮಾಡಿದ್ರು. ಅವ್ರಂತಾರೆ, ಕೆಲವು ಗ್ರಂಥ ಓದಿನ ಅವರು ಸಾಕ್ಷಾತ್ ಶಿವನ ಅವತಾರ ಅಂತ ಅಂತಾರೆ. ಹಾಗೆ ವೇದಿಕೆ ಮೇಲೆ ಉಪನ್ಯಾಸವನ್ನು ನಡೆಸಲಿರುವಂತಹವರು ಹಾಗೆ ಪೂಜ್ಯರಾದಂತಹ ಜ್ಯೋತಿರ್ಮಯಾನಂದಜಿಯವರು, ಬೆಳಗಿನ ಸಂಗೀತ, ಹೊಸತನದ ಸಂಗೀತ, ಹೊಸ ವಿಚಾರಗಳು, ಹೊಸ ಆಲೋಚನೆಗಳನ್ನ ವಿಸ್ತರಿಸಿ ದೇಶದ 4 ದಿಕ್ಕುಗಳಲ್ಲಿ ತನ್ನ ಜ್ಞಾನವನ್ನು ಪ್ರಸಾರ ಮಾಡುವುದರ ಮೂಲಕ ಜಗದ್ಗುರು ಶಂಕರಾಚಾರ್ಯರ ಕಾರ್ಯವನ್ನು ಸ್ಮರಿಸುವಂತಹ ವೇದಿಕೆ ಇದಾಗಿದೆ ಎನ್ನುವ ಮಾತುಗಳನ್ನು ಹೇಳ್ತಾ ವೇದಿಕೆಯ ಮೂಲಕ
ಮಹಿಳೆಯರಲ್ಲಿ ಹಾಗೂ ಪುಟ್ಟ ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಕೂಡ ಇರುತ್ತೆ. ಆದರೆ ಅದನ್ನು ಗುರುತಿಸುವಂಥ ಕಾರ್ಯ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ SP ಫ್ಯಾಷನ್ ಶೋ ಮಾಡೆಲಿಂಗ್ ಹಬ್ನವರು ಮಹಿಳಾ ಪ್ರತಿಭಾವಂತರಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ತಿಳಿಸಿದರು. SP ಫ್ಯಾಷನ್ ಮಾಡೆಲಿಂಗ್ ಹಬ್ ಬೀದರ್ ವತಿಯಿಂದ ಇತ್ತೀಚೆಗೆ ನಗರದ ಮನ್ನಳ್ಳಿ ರಸ್ತೆಯಲ್ಲಿರುವಂತಹ ವಿಶ್ವಕರ್ಮ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಐಕಾನ್ ಆಫ್ ಡೆಕ್ಕನ್ 2026 ಸೀಸನ್ 3ರ ಫ್ಯಾಷನ್ ಶೋ ಉದ್ಘಾಟಿಸಿ ಅವರು ಮಾತನಾಡಿದರು. SP ಫ್ಯಾಷನ್ ಶೋ ಆಯೋಜಕರಾದ ಶ್ರೀಮತಿ ರಂಜನಾ ಪಾಟೀಲ್ ಮಾತನಾಡುತ್ತಾ, ಕಳೆದ 3 ವರ್ಷಗಳಿಂದ ನಗರದಲ್ಲಿ ಯಶಸ್ವಿ ಇವೆಂಟ್ ಅನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಫ್ಯಾಷನ್ ಶೋನಲ್ಲಿ ಒಟ್ಟು 82 ಮಹಿಳಾ ಮಣಿಗಳು ಭಾಗವಹಿಸಿದರು. 7 ಜನ ವಿಜೇತರಾಗಿದ್ದಾರೆ. 1ನೇ ರನ್ನರ್ಅಪ್ಗೆ 7 ಜನ ಆಯ್ಕೆ ಆದರೆ 2ನೇ ರನ್ನರ್ಅಪ್ಗೂ ಕೂಡ 7 ಜನ ಆಯ್ಕೆಯಾಗಿದ್ದಾರೆ. ಒಟ್ಟು 82 ಜನ ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಇದೇ ರೀತಿಯಾಗಿ ಮುಂದಿನ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ಈ ಒಂದು ಫ್ಯಾಷನ್ ಶೋ ನಡೆಸ್ತೇವೆ. ಮಹಿಳೆಯರಿಗೆ ಬೇಕಾಗಿರತಕ್ಕಂಥ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ತೇವೆ. ಅವರಲ್ಲಿರುವಂತಹ ಸೂಕ್ತವಾಗಿ ಅಡಗಿರುವಂತಹ ಒಂದು ಮಹಿಳೆಯರಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಗ್ರ್ಯಾಂಡ್ ಜೂರಿಯಾಗಿ ತಮಿಳುನಾಡಿನ ಅಬು ಅಲ್ ಹರ್ಷಿತ್ ಅವರು ಆಗಮಿಸಿದರು. ನಾಗ್ಪುರದ ರನ್ವೇ ಕೋಚ್ ಮಿಸ್ ಅಪೇಕ್ಷಾ ರಜಪೂತ್ ಅವರು ಬಂದಿದ್ದರು. ರನ್ವೇ ಕೋಚ್ ಶ್ರೀ ಅರುಣ್ ಕೆ ಅವರಿದ್ದರು. ಬ್ರ್ಯಾಂಡ್ ಅಂಬಾಸಡರ್ ಆಗಿ ಗೋವಾದಲ್ಲಿ ನಡೆದ 2024ರ ಜೂನಿಯರ್ ಮಿಸ್ ಇಂಡಿಯಾ ಪರ್ಸೋನಾ ನೇಷನ್ ವಿಜೇತೆ ಶಿವಾನಿ ಪಾಟೀಲ್ ಕೂಡ ಹಾಜರಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕರ್ನಾಟಕ ಅಲ್ಪಸಂಖ್ಯಾತ ರಾಜ್ಯ ಮಂಡಳಿ ಸದಸ್ಯೆ ಮನ್ದೀಪ್ ಕೌರ್ ಇದ್ದರು. ಅನ್ಸುಲ್ ವಾಲಿ, ಸುಧಾಕರ್ ಕೊಳ್ಳೂರ್, ಮಹೇಶ್ ದೊಡ್ಡೆ, ಆಮೇಲೆ ಜೂನಿಯರ್ ಮಿಸ್ ಇಂಡಿಯಾ 2ನೇ ರನ್ನರ್ಅಪ್ ವಿಜೇತೆ ಪೂರ್ವಿ ಬಿರಾದಾರ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಮರಳು ಮಾಫಿಯಾ ದಿನದಿಂದ ದಿನಕ್ಕೆ ತಲೆ ಎತ್ತಾನೇ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ ಹಲವು ದಿವಸಗಳಿಂದ ಭಾಲ್ಕಿ ತಾಲೂಕಿನ ನಿಟ್ಟೂರ್ ಮತ್ತು ಹಜನಾಳ ಗ್ರಾಮದ ಮಧ್ಯದ ಒಂದು ಸ್ಥಳದಲ್ಲಿ ನಿರಂತರವಾಗಿ ಗುಡ್ಡವನ್ನು ಕೆದರಿ ಮಣ್ಣು ಸಾಗಿಸುವಂಥ ಕಾರ್ಯ ಅನಧಿಕೃತವಾಗಿ ನಡೀತಾನೆ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ನಿರಂತರವಾಗಿ ದೂರ್ತಾ ಇದ್ದಾರೆ. ಈ ರೀತಿಯ ಮಣ್ಣು ಸಾಗಾಟದಿಂದ ಮಳೆಗಾಲ ಬಂದರೆ ಸಾಕು, ಆ ಗುಡ್ಡದ ಹತ್ತಿರ ಇರುವಂತಹ ಹೊಲಗಳಿಗೆ ಮಳೆ ನೀರು ನುಗ್ಗಿ ಬೆಳೆಗಳೆಲ್ಲ ಹಾಳಾಗ್ತಾ ಇದೆ ಎಂದು 2 ಗ್ರಾಮಸ್ಥರು ತಮ್ಮ ನೋವನ್ನು ಸುದ್ದಿ ಸಮಯಕ್ಕೆ ಕರೆ ಮಾಡಿ ತೋಡ್ಕೊಂಡಿದ್ದಾರೆ. ಹಾಗಾದರೆ ಇಂಥ ಗುಡ್ಡಗಳನ್ನು ಕೆದರಿ ಮಣ್ಣು ಸಾಗಿಸುವಂತಹ ಅನುಮತಿ ಇವರಿಗಿದೆ ಎನ್ನುವಂತಹ ಪ್ರಶ್ನೆ ಕೂಡ ಜನರು ಮಾಡ್ತಾ ಇದ್ದಾರೆ. ನಿಟ್ಟೂರು ಗ್ರಾಮದ ಸರ್ವೆ ನಂಬರ್ 22ರ ಸ್ಥಳದಲ್ಲಿ ಹೊಲಗಳ ಕಟ್ಟೆ ಸಮೀಪವೇ ಸುಮಾರು 20 ಅಡಿಗೂ ಆಳ ಕೆದರಲಾಗಿದೆ. ಇದರಿಂದ ಮುಂದೆ ಮಳೆಗಾಲದಲ್ಲಿ ಹೊಲದ ತುಂಬೆಲ್ಲ ನೀರು ತುಂಬಿಕೊಂಡು ತುಳುಕ್ತಾ ಇವೆ ಎನ್ನುವಂಥ ಮಾತನ್ನು ಕೂಡ ಹಜನಾಳ್ ಗ್ರಾಮದ ಯುವಕರೊಬ್ಬರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಅದಕ್ಕಾಗಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಮಣ್ಣು ಮಾಫಿಯಾದ ವಿರುದ್ಧ ಒಂದು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇದನ್ನು ಯಾರು ಕೆದರ್ತಾ ಇದ್ದಾರೆ, ಲಾರಿಗಳ ಮೂಲಕವಾಗಿ ಯಾರು ಮಣ್ಣು ಸಾಗಾಟ ಮಾಡ್ತಾ ಇದ್ದಾರೆ, ಇದರ ಗುತ್ತಿಗೆದಾರರು ಯಾರು ಅನ್ನುವಂಥದ್ದನ್ನು ಕಂಡು ಹಿಡಿದು ಆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ದಂಡ ಹೇರಬೇಕು, ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.